SKR ಚಾನಲ್ಗೆ ಸುಸ್ವಾಗತ. ನಾವಿವತ್ತು ಹೇಳ್ಕೊಡ್ತಾ ಇರೋದು ಕರಿಬೇವಿನ ಸೊಪ್ಪಿನ ಅಣಬೆ ಕರಿ. ಅಣಬೆ ತಗನಿ, ನಿಮ್ಗೆ ಮಾರ್ಕೆಟೆಲ್ಲ ಸಿಕ್ಕುತ್ತೆ. ಅಣಬೆ ತಗೊಂಡು 2 ಪೀಸ್ ಮಾಡ್ಕೊಂಡಿದ್ದ ನೀರು ಹಾಕನಿ. ಅಣಬೆ ಪೀಸ್ ಮಾಡಿದ್ಮೇಲೆ 2 ಪೀಸ್ ಮಾಡಿದ್ಮೇಲೆ ನೀರು ಹಾಕನಿ. ಅದ ಕ್ಲೀನಾಗಿ ತೊಳೆಯಿರಿ. ಸ್ಟವ್ ಹಚ್ಬಿಟ್ಟು ಬಾಣಲೆ ಕಾಯಕ್ಕೆ ಮಡಿಕನಿ. ಬಾಣಲೆ 1-2 ನಿಮಿಷ ಕಾಯಿಲಿ. ಬಾಣಲೆ ಕಾದಿದೆ. ಅರ್ಧ ಬಾಟ್ಲಿ ಎಣ್ಣೆ ಹಾಕಿ ಎಣ್ಣೆ 2 ನಿಮಿಷ ಕಾಯಿರಿ. ಎಣ್ಣೆ ಕಾದಿದೆ, ಕರಿಬೇವಿನ ಸೊಪ್ಪು ಹಾಕಿ. ಕರಿಬೇವಿನ ಸೊಪ್ಪು ಹಸಿ ಹೋಗಂಟ ಫ್ರೈ ಮಾಡಿ. 10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಕರಿಬೇವಿನ ಸೊಪ್ಪು 10 ನಿಮಿಷ ಫ್ರೈ ಮಾಡಿನಿ. ಪಾತ್ರೆಗೆ ಹಾಕನಿ. ಒಂದು ಜಾರ್ಗೆ ಕಾಯಿ ತುರಿ ಹಾಕಳಿ. ಹತ್ತು ಹಸಿಮೆಣಸಿಕಾಯಿ ಹಾಕಳಿ. 1 ಇಂಚು ಶುಂಠಿ ಹಾಕಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. 1-2 ಬೆಳ್ಳುಳ್ಳಿ ಹಾಕಿ. ಹುರ್ಕೊಂಡಿರೋ ಕರಿಬೇವು ಸೊಪ್ಪು ಹಾಕಿ. ಇಷ್ಟನ್ನು ಬನ್ನಿ. ನೋಡಿ ಮಸಾಲೆ ರುಬ್ಬಿದೆ. ಸ್ಟವ್ ಹಚ್ಚಿ ಬಾಣಲೆ ಕಾಯಕ್ಕೆ ಇಡಿ. ಬಾಣಲೆ 1-2 ನಿಮಿಷ ಕಾಯಿಲಿ. ಬಾಣಲೆ ಕಾದಿದೆ. ಅರ್ಧ ಬಾಟ್ಲಿ ಎಣ್ಣೆ ಬಿಡಿ. 2 ನಿಮಿಷ ಕಾಯಿಲಿ. ಎಣ್ಣೆ ಕಾದಿದೆ. 2 ಹಸಿಮೆಣಸಿಕಾಯಿ ಹಾಕನಿ. ಸ್ವಲ್ಪ ಪುದೀನ ಸೊಪ್ಪು ಹಾಕನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕನಿ. ಒಂದು ಈರುಳ್ಳಿ ಹಾಕನಿ. ಅದನ್ನ ಫ್ರೈ ಮಾಡಿ. 2 ನಿಮಿಷ ಫ್ರೈ ಮಾಡಿ ಅದನ್ನ ಕ್ಲೀನಾಗಿ. ಎರಡು ನಿಮಿಷ ಫ್ರೈ ಆಗಿದೆ. ಒಂದು ಟೊಮೊಟೊ ಹಾಕನಿ. ಟೊಮೊಟೊ ಹಾಕೊಂಡ್ಮೇಲೆ ಫ್ರೈ ಮಾಡಿ ಕ್ಲೀನಾಗಿ. ಈಗ ಕಟ್ ಮಾಡ್ಕೊಂಡಿರೋ ಅಣಬೆ ಹಾಕಳಿ. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಳಿ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಬೇಯಕ್ಕೆ ಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಳಿ.
ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಸುಂಡವರೆಗೆ ಬೇಯಿಸಿ. ಈಗ ರುಬ್ಬಿರೋ ಮಸಾಲೆ ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಹತ್ತು ನಿಮಿಷ ಬೇಯಕ್ಕೆ ಬಿಡಿ. ನೋಡಿ ಇವಾಗ ಚೆಂದಾಗಿ ಬೆಂದಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೂಪರ್ 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 ಗೊಜ್ಜು ಸೂಪರ್ ಸೂಪರ್ ಸೂಪರ್